ಓಕೆ. ಇದೆಲ್ಲ ಕ್ಯಾಮ್ರಾ ಮುಂದೆ ಆಗೋದು ರವಿ ಗಣಿಗ ಅವರೇ. ಮಾಧ್ಯಮದವ್ರು ಕೇಳ್ತಾರೆ, ಇವರೊಂದೇನೋ ಉತ್ತರ ಕೊಡಬೇಕು, ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ತೀವಿ ಅನ್ಬೇಕು. ನೀವು ಅಷ್ಟೇ ಕೂತ್ಕೊಂಡಿರ್ತೀರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ. ಏನು ಹೇಳ್ತಾರೆ ಅವರು? ಏನು ಒಪ್ಪಂದ ಆಗಿತ್ತು ಅಂತ 2023 ಮೇ 18ನೇ ತಾರೀಕು ಆಗಿದ್ದ ಒಪ್ಪಂದ ಏನು? ಖಾಸಗಿಯಾಗಿ ಏನು ಹೇಳ್ತಾರೆ ಅವ್ರು ನಿಮ್ಮ ಹತ್ರ? ನಾನು ಒಂದು ಪ್ರಾಮಾಣಿಕವಾಗಿ ಹೇಳ, ಎಸ್, 2.5 ವರ್ಷದಲ್ಲಿ ಇವತ್ತಿನವರೆಗೂ ನೆನ್ನೆನೂ ಹೋಗಿದೆ ಅವ್ರ ಮನೆಗೆ. ಟಿ ವಿಯಲ್ಲಿ ಬಂದು ನೋಡಿದೆ, ಗಣಿಗ ರವಿಕುಮಾರ್ ಡಿ ಕೆ ಶಿವಕುಮಾರ್ ಮನೆಗೆ ಬಂದರು, ಒಳಗೆ ಅರ್ಧ ಗಂಟೆ ಚರ್ಚೆ ಮಾಡಿದರು, ಬಂದರು. ನಾನು ನನ್ನ ಒಬ್ಬ ಲೀಡ್ರು ರುದ್ರಪ್ಪ ಅಂತ ಅವ್ರ ಮಗಳದ್ದು ಮದುವೆದು ಇನ್ವಿಟೇಷನ್ ಕೊಡಿಸಿದೆ. ಬೋದ್ನೂರು ಉತ್ಸವ ಚೆನ್ನಾಗಿ ಆಯ್ತಂತೆ ಎಲ್ಲರೂ ಹೇಳಿದ್ರು ಅಂದರು. ಆಚೆ ಬಂದೆ. ಇಷ್ಟು 2.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಒಂದೇ ಒಂದು ದಿನವೂ ಸರ್ ನೀವು ಯಾವಾಗ ಮುಖ್ಯಮಂತ್ರಿ ಆಗ್ತೀರಾ ಅಂತ ನಾವು ಕೇಳಿದಾಗ ತಾಳ್ಮೆಯಿಂದೇರಿ ಎಲ್ಲ ಆಗ್ತದೆ ಅನ್ನೋದು ಬಿಟ್ಟರೆ ಒಂದು ದಿನವೂ ಅವರು ಒಂದೇ ಒಂದು ಸಣ್ಣ ವಿಚಾರವನ್ನು, ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಚರ್ಚೆ ಮಾಡಿಲ್ಲ. ಅಲ್ರಿ, ನ್ಯಾಷನಲ್ ಚಾನಲ್ ಮುಂದೆ ಕೂತ್ಕೊಂಡು ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂದವರು. ಅಲ್ಲ, ಡಿ ಕೆ ಶಿವಕುಮಾರ್ ಹಂಗಂದರು. ಸ್ಥಳೀಯ ಮಾಧ್ಯಮಗಳ ಮುಂದೆ ಏನಂದ್ರು, ನನ್ನದು ಸಿದ್ದರಾಮಯ್ಯನವ್ರದ್ದು ಮಾತುಕತೆ ಇಬ್ಬರದು ಕದ್ದು ಮುಚ್ಚಿ ಆಗಿಲ್ಲ, ಎಲ್ಲರ ಸಮ್ಮುಖದಲ್ಲಿ ಆಗಿರುವಂಥ ಮಾತು. ಅದು ನಮಗೂ ಹೇಳಿದ್ದಾರೆ, ನಾವಿಬ್ಬರು ಏನೋ ಮಾತಾಡ್ಕೊಂಡಿದ್ದೀವಿ, ನೀವೆಲ್ಲ ಟಿ ವಿಲೆಲ್ಲ ಮಾತಾಡಿ ಹಾಳು ಮಾಡಬೇಡಿ, ನಾವಿಬ್ಬರು ಏನೋ ಮಾತಾಡ್ಕೊಂಡಿದ್ದೀವಿ ಅಂತಲೇ ಹೇಳಿದ್ದಾರೆ. ಮೊನ್ನೆನೇ ಹೇಳಿದ್ರು, ರವಿ ಗಣಿಗ, ಇಕ್ಬಾಲ್ ಹುಸೇನ್, ಶಿವಗಂಗಾ, ನೀವು 3 ಬಾಯಿ ಮುಚ್ಕೊಂಡಿದ್ರೆ ನಾನು ಸಿ ಎಮ್ ಆಗ್ತೀನಿ ಅಂದರು. ಅಲ್ಲ, ಅವ್ರು ಹೇಳ್ತಾರೆ, ಅವ್ರು ಓಪನ್. ಆಮೇಲೆ ಅದು ಅಡುಗೆ ಮನೇಲಿ ಇದ್ದಾಗಲೂ ಅದೇ ಹೇಳ್ತಾರೆ, ಊಟ ಮಾಡಬೇಕಾಗಲೂ ಹೇಳಿದ್ದಾರೆ, ನೀವು 3 ಕೈ ಮುಗಿತೀನಿ, ನೀವು 3 ಬಾಯಿ ಮುಚ್ಕೊಂಡಿರಪ್ಪ, ನಾವು ಸಿ ಎಮ್ ಆಗ್ತೀವಿ. ಈ ಸುವರ್ಣಸೌಧ ಇದರಲ್ಲಿ ನಾನು ಯಾವುದೋ ಕೆಲಸಕ್ಕೆ ಹೋಗಿದೆ, ಅಪ್ಪ ನಿನಗೊಂದು ನಮಸ್ಕಾರ, ನೀನು ಬಾಯಿ ಮುಚ್ಚಪ್ಪ, ನಾನು ಸಿ ಎಮ್ ಆಗ್ತೀನಿ ಅಂತ. ಅಲ್ಲ, ಇಟ್ ಈಸ್ ಫ್ಯಾಕ್ಟ್. ಹಿಂದೆಗಡೆ ನಮಗೇನೋ ಕೀ ಕೊಟ್ಟು ನೀವು ಹಿಂಗೆ ಮಾತಾಡಬೇಕು, ಹಂಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟು ಏನು ಮಾತಾಡಿಸ್ತಾ ಇಲ್ಲ. ನಾವು ಅವ್ರ ಪ್ರೀತಿ ಇದೆ, ಆಗಲಿ ಸಿ ಎಮ್ ಆಗಲಿ ಅಂತ ಮಾತಾಡ್ತಾಯಿದ್ದೀವಿ. ಅದು ಬಿಟ್ಟು ನಾವೇನು ಜಗಳ ಆಗ್ಬಿಡ್ಲಿ ಇದಾಗಲಿ, ನಾನು ಮತ್ತೂ ಹೇಳ್ತೀನಿ, 136 ಜನನೂ ಸಿ ಎಮ್ಮು ಮತ್ತು ಡಿ ಸಿ ಎಮ್ ಪರ 100% ಮನಸ್ಫೂರ್ತಿಯಾಗಿ ಇದ್ದೀವಿ. ಮತ್ತು ಇದರ ನಡುವೆ ಡಿ ಕೆ ಅವ್ರು ಸಿ ಎಮ್ ಆಗಲಿ ಅಂತ ಬಯಸ್ತೀನಿ ಅಂತ ಹೇಳುತ್ತಲ್ಲ.